Fourth heading, factorize. Fourth question. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಫ್ಯಾಕ್ಟರೈಸ್ ಮಾಡಂತಾನೆ. ಅದು ಯಾವ ಥರ ಅಂತ ನೋಡೋಣ. 3x² ಮೈನಸ್ ಎಕ್ಸ್ ಮೈನಸ್ 4. ಓಕೆ, ಈಗ ನೀವೇನು ಮಾಡಬೇಕು, ಫಸ್ಟ್ ಲಾಸ್ಟ್ ನಂಬರ್ನ ಪ್ರಾಡಕ್ಟ್ ಅಂತ ತಗೋಬೇಕು, ಈ ಮಧ್ಯ ನಂಬರ್ನ ಸಮ್ ಅಂತ ತಗೋಬೇಕು. ಓಕೆನಾ? ಸೊ ಇಲ್ಲಿ ರಫ್ ಕಾಲಮ್ ಬರೀತೀನಿ. ಪ್ರಾಡಕ್ಟ್ ಬಂದ್ಬಿಟ್ಟೇನು, ಫಸ್ಟ್ ನಂಬರ್ ಲಾಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 3x² ಇಂಟು ಮೈನಸ್ 4. ಓಕೆ, ಪ್ರಾಡಕ್ಟ್ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 3 4 12 x² ಆಯ್ತು. ಸಮ್ ಬಂದ್ಬಿಟ್ಟು ಇಲ್ಲಿ ಮೈನಸ್, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ, ಸೊ ಮೈನಸ್ 1x ಅಂತ ಬರೀತೀವಿ. ಓಕೆನಾ? ಸೊ ಈ ಪ್ರಾಡಕ್ಟ್ ಸಮ್ ಗೊತ್ತಾಯ್ತು. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ, ನಾವು ನೆಕ್ಸ್ಟ್ 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಆ ತರ ಕಂಡಿಡ್ಬೇಕು. ಏನು, ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಸೊ ಏನ್ ಮಾಡೋಣ, ಈ ಪ್ರಾಡಕ್ಟ್ ನ LCM ಟೈಪ್ ಮಾಡೋಣ. ಚಿಕ್ಕ ಟೇಬಲ್ ಇಂದ ಹೋಗೋಣ. 2 6 2 6 12 ಬರುತ್ತೆ. 2 + 6 8 ಆಗುತ್ತೆ. 6 ಅಲ್ಲಿ 2 ಹೋದ್ರೆ 4 ಬರೋದಿಲ್ಲ. ಮತ್ತೆ ಮುಂದೆ ಹೋಗೋಣ, ಚಿಕ್ಕ ಟೇಬಲ್ ಅಂತ ಹೋಗೋಣ. 2 3 ಈಗ ನೀವು ನೋಡಿದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 2 2 4 ಆಯ್ತು. ಈಗ ಚೆಕ್ ಮಾಡಿ, 4 3 12. ಓಕೆ, 4 ಅಲ್ಲಿ 3 ಹೋದ್ರೆ 1 ಬರ್ತಿದೆನಾ? ಸೊ ಇವೆರಡೇ ನಂಬರ್ ತಗೋಬೇಕು, ಒಂದು 4x ಇನ್ನೊಂದು 3x. ಓಕೆನಾ? ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಸಮ್ ಇರೋ ಸೈನ್ ಇದಲ್ಲ, ಇವ್ರಿಬ್ರಲ್ಲಿ ಬಿಗ್ ನಂಬರ್ ಕೊಟ್ಬಿಡ್ರಿ. ಸಮ್ ಇರೋ ಸೈನ್ ಮೈನಸ್ ಇದೆ, ಇವ್ರಿಬ್ರಲ್ಲಿ ಬಿಗ್ ನಂಬರ್ ಬಂದು 4, ಸೊ ಮೈನಸ್ 4 ಕೊಟ್ಬಿಡ್ತೀನಿ. ಈಗ ಪ್ರಾಡಕ್ಟ್ ನೋಡ್ರಿ, ನನಗೇನ್ ಬೇಕು, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ ಬೇಕು. ಓಕೆ, ಸೊ ಮೈನಸ್ ಇಂಟು ಇದು ಪ್ಲಸ್ ಇದ್ರೇನೆ ಮೈನಸ್ ಆಗುತ್ತೆ. ಓಕೆನಾ? ಈಗ ಚೆಕ್ ಮಾಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 4 3 12 x ಇಂಟು ಎಕ್ಸ್ x² ಆಯ್ತು. ಓಕೆನಾ? ನೆಕ್ಸ್ಟ್ ಏನು ನೋಡ್ರಿ, ಇವನ್ನ ಆಡ್ ಮಾಡ 4x 3x ಏನಾಗುತ್ತೆ, 1x ಆಗುತ್ತಾನೆ. 4x ಅಲ್ಲಿ 3x ಹೋದ್ರೆ 1x. ಸೊ ನಿಮಗೆ 2 ನಂಬರ್ ಸಿಕ್ಕದು. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯ ನಂಬರ್ ಏನ್ ಬರ್ರಿ, ಮೈನಸ್ 4x ಪ್ಲಸ್ 3x ಮೈನಸ್ 4. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀ, ಮಧ್ಯ ನಂಬರ್ ಮಾತ್ರ ಈ ನಂಬರ್ ಬರ್ರಿ. ಯಾಕಂದ್ರೆ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಮತ್ತೆ ಇದೇ ಬರುತ್ತೆ. ಈ ನೋಡ್ರಿ, ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ತೀವಿ, ಗ್ರೇಟರ್ ನಂಬರ್ಸ್ ಏನ್ ಹಾಕ್ತಿವಿ. ಗ್ರೇಟರ್ ಏನು 4x, ಮೈನಸ್ ಇದೆ ಮೈನಸ್ ಹಾಕ್ತಿವಿ. 4x ಅಲ್ಲಿ 3x ಹೋದ್ರೆ 1x, ಇಲ್ಲಿ ಏನಿಲ್ಲ ಅಂದ್ರೆ 1. ಇದನ್ನ ಸಾಲ್ವ್ ಮಾಡಿದ್ರೆ ಮತ್ತೆ ಇದೇ ಬರುತ್ತೆ. ಈಗ ನೆಕ್ಸ್ಟ್ ನೋಡ್ರಿ, ಇವರಿಬ್ಬರ ಕಾಮನ್ ತೆಗಿತೀನಿ, ಇವರಿಬ್ಬರಲ್ಲಿ ಕಾಮನ್ ತೆಗಿ. ಈಗ ನೋಡ್ರಿ, ಇವರಿಬ್ಬರಲ್ಲಿ ಏನಿದೆ, ಏನು ಕಾಮನ್ ಇಲ್ಲ. 3 4 ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಬಟ್ x² x ಅಲ್ಲಿ ಏನ್ ಕಾಮನ್ ಐತೆ, x ಕಾಮನ್ ಇದೆ. ಸೊ x ಇಂಟು ಏನ್ ಬರಿತೀನಿ, 3x ಬರಿತೀನಿ. x ಇಂಟು 3x ಮಾಡಿದ್ರೆ ತಾನೇ 3x² ಮಾಡೋದು. ಇಲ್ಲಿ ಮೈನಸ್ ಐತೆ, ಮೈನಸ್ ಹಾಕ್ತೀನಿ. 4x ಬೇಕು, ಇಲ್ಲಿ 4 ಬರೆದ್ಬಿಟ್ರೆ x ಇಂಟು 4 4x ಆಯ್ತು. ಓಕೆನಾ? ಈಗ ನೆಕ್ಸ್ಟ್ ಇವ್ರ ಮಧ್ಯ ಕಾಮನ್ ತೆಗೋಕ್ಕಿಂತ ನಾನೇನ್ ಮಾಡ್ಬಿಡ್ತೀನಿ, ನನಗೇನ್ ಗೊತ್ತು, ಇಲ್ಲಿ ಏನ್ ಬರುತ್ತೆ ಕಾಮನ್ ತೆಗೆದ್ಮೇಲೆ 3x - 4 ಬಂದ್ರೆ ಇಲ್ಲಿ ಕೂಡ 3x - 4 ಬರಬೇಕು. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಡೈರೆಕ್ಟ್ ಆಗಿ 3x - 4 ಬರೆದ್ಬಿಡ್ತೀನಿ. ಓಕೆನಾ? ಆಮೇಲೆ ಈ ಗ್ಯಾಪ್ ನಂಬರ್ ಯಾವ್ದಂತ ಹುಡುಕ್ತೀನಿ. ಓಕೆ, ಈಗ ನೋಡ್ರಿ, ನನಗೇನ್ ಬೇಕು, 3x. ಇಲ್ಲಿ 3x ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಈಗ ನನಗೆ 3x ಬೇಕಂದ್ರೆ 3x 1 ಇದ್ರೆ ತಾನೇ 3x ಆಗೋದು. ಓಕೆ, ಈಗ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಈಗ ನೋಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 ಇಂಟು 3x 3x, ಪ್ಲಸ್ ಇಂಟು ಮೈನಸ್ ಮೈನಸ್ 1 4 4. ಸೊ ನೀವು ಕಾಮನ್ ತೆಗೋಕ್ಕಿಂತ ಈ ತರ ಮಾಡಿದ್ರೆ ಬೆಟರ್. ಯಾಕಂದ್ರೆ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಕೂಡ ಅದೇ ಬರ್ಬೇಕು. ನೆಕ್ಸ್ಟ್ ಈಗ ನೋಡಿದ್ರೆ, ಇವರಿಬ್ರಲ್ಲಿ ಕಾಮನ್ ತೆಗೆದ್ರೆ, ಇವರಿಬ್ರಲ್ಲಿ ಏನ್ ಕಾಮನ್ ಇದೆ, 3x - 4 ಕಾಮನ್ ಇದೆ. ಇಲ್ಲಿ ಏನ್ ಉಳಿತು, ಅವಾಗ 3x - 4 ತೆಗೆದ್ರೆ x ಉಳಿತು. ಇಲ್ಲಿ 3x - 4 ತೆಗೆದ್ರೆ +1 ಉಳಿತು. ಸೊ ಆನ್ಸರ್ ಬಂದ್ಬಿಟ್ಟು 3x - 4 × x + 1.